ನಮಸ್ಕಾರ. ನಾನಿಂದು ವಿಕ್ರಮ್ ವಿಸಾಜಿ ಅವರು ಬರೆದಿರುವ ಕವನ ಓದುವೆ. ಶೀರ್ಷಿಕೆ ಗೆ ಗೆಳೆಯರು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಬ್ಲಾಸಮ್ ಪುಸ್ತಕದಂಗಡಿ ಎದುರು ನಿಂತಿದ್ದಾರೆ ಇಬ್ಬರು ಗೆ ಗೆಳೆಯರು. ಇಬ್ಬರು ಗೆ ಗೆಳೆಯರು ಬ್ಲಾಸಮಿಸಿ ಹಂಸಕಟಿ, ಕಣ್ಣು ಮಾತ್ರ ಕಾಮಿ ಬೆಕ್ಕಿನದೇ. ಯಾವ ಗುಟ್ಟಿನ ವಿಷಯ ರಟ್ಟಾಯಿತೋ, ಇಬ್ಬರೂ ಮೈ ಕುಲಕಿಸಿ ಅಗತ್ಯಕ್ಕಿಂತ ಹೆಚ್ಚೇ ಕೈ ಬಾಯಿ ಅಗಲಿಸಿ ನಕ್ಕೇ ನಕ್ಕರು. ಅಂಗೈಗಳೆರಡನ್ನು ಪರಸ್ಪರ ಹಿಡಿದು ತೊಟ್ಟಿಲು ತೂಗಿದಂತೆ ತೂಗಿದರು. ಕನ್ನಡಿಗಳೆರಡು ಪರಸ್ಪರ ಎದುರು ಬದುರಾದಂತೆ ಮಿಂಚಿ ಹೊಳೆದರು. ಎರಡು ಕನ್ನಡಿಗಳ ಬಿಂಬದಲ್ಲಿ ನೂರಾರು ಪ್ರತಿಬಿಂಬ. ಇಬ್ಬರ ಅಂಗಿ ಮತ್ತು ಅಂಗದ ಮೇಲೆ ಅರಳಿವೆ 10 ಹಲವು ಪುಷ್ಪ. ಅರಳಿವೆ 10 ಹಲವು ಪುಷ್ಪ. ಆಘ್ರಾಣಿಸಲು ಹೆಣ್ಣು ಜೀವವೇ ಬೇಕಿಲ್ಲ. ಅವರ ಖುಷಿಗೆ, ಮೈ ಮನಸ್ಸಿನ ಮೊರೆತಕ್ಕೆ ಹಳೆಯದಾದವು ನಮ್ಮ ಸವಕಲು ಪದಕೋಶ. ಹಳೆಯದಾದವು. ದುಷ್ಯಂತ ಶಾಕುಂತಲೆಯರಿಗಿಲ್ಲಿ ಸ್ಥಾನವಿಲ್ಲ. ಇದು ಸಖಿ ಗೀತವೂ ಅಲ್ಲ, ಇವರು ಶಿವ ಶಿವೆಯರೂ ಅಲ್ಲ. ಆಡಮ್ ಮತ್ತು ಈವ್ ತಿನ್ನದ ಈಡನ್ನಿನ ತೋಟದ ಮತ್ತೊಂದು ಹಣ್ಣು ತಿಂದಿದ್ದಾರಿಬ್ಬರು. ನಮ್ಮ ಕ್ಲೀಶೆಯ ಗಂಡು ಹೆಣ್ಣಿನ ವರ್ಣನೆಗಳನ್ನು ಪಕ್ಕಕ್ಕಿಡೋಣ. ಸೃಷ್ಟಿಗೆ ಸೆಡ್ಡು ಹೊಡೆದಿರುವ ಇವರ ಅಪೂರ್ವ ಪ್ರೇಮಕ್ಕೆ ಶುಭ